ಮಾನ್ಯರೇ, ಮಾತಾಡುವಂತ ವಿಷಯವನ್ನು ತಾವು ಕೇಳಿದ್ದೀರಿ. ಈಗ ಮೋದಿಯವರ ಆಸೆಯಂತೆ ಜೆಡಿಎಸ್ ಮತ್ತೆ ನಮ್ಮ ಬಿಜೆಪಿ ಹಾಲು ಜೇನಿನಂತೆ ಬೆರೆತು ಈ ರಾಷ್ಟ್ರದ ಅಭಿವೃದ್ಧಿಗೆ ಹೆಜ್ಜೆ ಹಾಕುವಂತ ಕೆಲಸವನ್ನ ತಾವು ಮಾಡಬೇಕು ಅನ್ನತಕ್ಕಂಥ ಪ್ರಾರ್ಥನೆಯನ್ನ ಎಲ್ಲ ಹಿರಿಯರು ಮಾಡಿದ್ದಾರೆ. ದಯಮಾಡಿ ಈ ನಿಮ್ಮ ಮೋದಿಯವರ ಆಸೆ ಏನು ಅಂದ್ರೆ, ನನ್ನ ಕಟ್ಟ ಕಡೆಯ ಬೂತಲ್ಲಿ ಇರತಕ್ಕಂಥ ಒಬ್ಬನು ಕೂಡ ಯಾವುದೇ ಕಾರಣಕ್ಕೂ ಒಂದು ಮತವನ್ನು ಕೂಡ ವ್ಯರ್ಥ ಮಾಡದೆ ಎಲ್ಲರನ್ನೂ ಕರೆದುಕೊಂಡು ಓಟ್ ಹಾಕುತ್ತ ಸ್ನೇಹಿತರೆ, ಮೋದಿಯವರ ಒಂದೇ ಅಭಿಲಾಷೆ ಗ್ರಾಮೀಣ ಭಾಗದ ಕಟ್ಟ ಕಡೆಯ ಒಬ್ಬ ಮತದಾರ ಕನಿಷ್ಠ ಪಕ್ಷ 10 ಜನರಾದ್ರೂ ಕರ್ಕೊಂಡ್ಬಂದು ಮತಗಟ್ಟೆಗೆ ನಿಲ್ಲಿಸಿ ಮತವನ್ನ ಕೊಡಿಸಬೇಕು. ಆಗ ಮಾತ್ರ ಎರಡು ಪಕ್ಷಗಳು ಸಮ್ಮಿಲನ ಆಗಿ ಅತಿ ಪೂರ್ವದ ಒಂದು ಮಟ್ಟದಲ್ಲಿ ನಮ್ಮ ಬೆಳವಣಿಗೆ ಆಗತಕ್ಕಂಥ ಒಂದು ಭಾವನೆ ನಮಗೆ ಕಳಿಸಿದ್ದಾರೆ. ಸ್ನೇಹಿತರೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ, 100ಕ್ಕೆ 99% ನಮಗೆ ನೀವು ಹಾಕ್ಬೇಕು. ಕಾಂಗ್ರೆಸ್ ಅವರಿಗೆ ಒಂದೇ ಒಂದು ಮತನೂ ಕೂಡ ಬಿಡಬಾರ್ದು. ಆ ಥರ ನೀವು ನೋಡ್ಕೊಳ್ಳೋ ಶಪಥವನ್ನ ಮಾಡಬೇಕು. ಶಾಸ್ತ್ರವನ್ನ ಮೋದಿಯವರು ಮಾತಾಡಿ ಕಳಿಸಿದ್ದಾರೆ. ನಿಮ್ಮ ಕೈಯಲ್ಲಿದೆ, ನಿಮ್ಮ ಭಾವದಲ್ಲಿದೆ, ನಿಮ್ಮ ಶ್ರಮದಲ್ಲಿದೆ ಈ ರಾಷ್ಟ್ರವನ್ನ ವಿಶ್ವಗುರು ಮಾಡಬೇಕು ಅನ್ನತಕ್ಕಂಥ ಕನಸು ಹೊತ್ತಿರತಕ್ಕಂಥ ಮೋದಿ ಅವರಿಗೆ ನೀವು ಸೋಮಣ್ಣ ಅಂತ ಒಬ್ಬ ಧೀಮಂತ ಗೆಲ್ಲಿಸಿ ಕಳಿಸಿದ್ರೆ ಮೋದಿಯವರ ಪಕ್ಕದಲ್ಲಿ, ಜೊತೆಗೆ ಕುಮಾರಸ್ವಾಮಿ ಅವರ ಬೆಂಬಲ. ಕುಮಾರಸ್ವಾಮಿ ಅವರ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಯಾವುದೇ ನೀರಿನ ಸಮಸ್ಯೆ ಬರಲಿ, ಯಾವುದೇ ರೈತರ ಪರ ಹೋರಾಟ ಆಗಲಿ, ಅದು ಬಹಳ ಮುಖ್ಯವಾಗಿರತಕ್ಕಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಒಂದು ಭಾವ ಇದೆ. ಹಾಗಾಗಿ ಯಾವುದೇ ನೀವು ನಿಮ್ಮ ಮತವನ್ನು ಕಾಂಗ್ರೆಸ್ ಆಗಿ ಜೆಡಿಎಸ್ ಮತ್ತೆ ನಮ್ಮ ಕಮಲ ಗುರುತಿಗೆ ಹೋಗಬೇಕು ಚೆನ್ನಾಗಿ ನೆನಪಿಡಿ. ಇದುವರೆಗೂ ಕೂಡ ನಮಗೆ ಎಲ್ಲರೂ ಕೂಡ ಒಂದು ಭಾವನಾತ್ಮಕವಾದ ಸಂಬಂಧಕ್ಕೆ ಬೆಲೆ ಇಲ್ಲ ರಾಷ್ಟ್ರದಲ್ಲಿ. ಇವತ್ತು ಮೋದಿಯವರು ನಿಮ್ಮ ನಾಮವನ್ನು ವಾಪಸ್ ತಂದು ಕೂತಿದ್ದಾರೆ, ಕಾಳಶಿಯನ್ನು ವಾಪಸ್ ತಂದು ಕೂತಿದ್ದಾರೆ. ದಯಮಾಡಿ ಮನೆಯೇ ನಿಮ್ಮ ಮತವನ್ನು ಕೊಡಬೇಕು. ವಿಜಯೇಂದ್ರ ಅವರಿಗೆ, ಯಡಿಯೂರಪ್ಪ ಅವರಿಗೆ, ನಮ್ಮ ನೆಚ್ಚಿನ ಮೋದಿಯವರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.